ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಶೆಟ್ಟಿ ಹುಡುಗಿ ವ್ಲಾಗ್. ತುಂಬ ದಿವಸ ಆದಮೇಲೆ ಕಾಣಿಸ್ಕೊತಾ ಇದ್ದೀನಿ. ಇವತ್ತು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ 4/16ಗೆ. ತುಂಬ ದಿವಸ ಆದಮೇಲೆ ಟ್ರಾವೆಲ್ ಮಾಡ್ತಿದ್ದೀನಿ. ಏನೋ ಒಂಥರ ಖುಷಿ. ಅರ್ಲಿ ಮಾರ್ನಿಂಗ್ ಹೋಗ್ತಾ ಇದ್ದೀನಿ. ನಮ್ಮ ಏರಿಯಿಂದ ಮೆಜೆಸ್ಟಿಕ್ ಬಸ್ ಹತ್ಕೊಂಡು ಹೋಗ್ಬೇಕಾದ್ರೆ 4 ಬ್ಲಾಕಲ್ಲಿ ಒಂದು ನೊಣ ಹಾಕ್ಕೊಂಡು ಕಾಣ್ತಿರ್ತಿಲ್ಲ. ಅಲ್ಲಿಂದ ನನಗೆ ನಮ್ಮೂರು ಬಸ್ ಸಿಕ್ತು, ಒಳನೇಶಪುರ. ಅದನ್ನು ಹತ್ಕೊಂಡು ವ್ಯೂನ ಎಂಜಾಯ್ ಮಾಡ್ತಿದ್ದೀವಿ. ಏನು ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಅವ್ರಿಗೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ಮನೆ ಕಟ್ಕೊಂಡು ಸುತ್ತಲೂ ಅವ್ರಿಗೆ ಏನೇನು ಬೇಕೋ ಅದನ್ನು ಹಾಕ್ಕೊಂಡು ತಂಪಾದ ಗಾಳಿ ಕುಟ್ಕೊಂಡು ಅವ್ರದ್ದೇ ಒಂದು ಲೈಫ್ ಸೂಪರ್ ರೀ. ಯಾವ ಟ್ರಾಫಿಕ್ ಇಲ್ಲ, ಯಾವ ಗಲಾಟೆ ಇಲ್ಲ. ಅವ್ರ ಲೈಫ್ನ ಅವರು ಆರಾಮಾಗಿ ಎಂಜಾಯ್ ಮಾಡ್ತಿದೆ. ಯಾರ ತಿಳಿ ಕೆಲಸ ಮಾಡಬೇಕಂತ ಇಲ್ಲ. ಸೂಪರ್. ಹಂಗೆ ನಮ್ಮ ಅಜ್ಜಿ ಮನೆಯೂ ಬಂದುಬಿಡ್ತು. ನಿಮ್ಮ ಜೊತೆ ಮಾತಾಡ್ತಾ ನಮ್ಮ ಅಜ್ಜಿ ಮನೆ ಹತ್ರನೂ ತುಂಬ ಚೆನ್ನಾಗಿ ಮಳೆ ಬಂದಿತ್ತು. ಅಲ್ಲಲ್ಲೇ ಸ್ಕಿಟ್ ಕೂಡ ಹೊಡಿತಿದ್ದೆ. ಅಲ್ಲೆಲ್ಲ ಏನು ಹೇಳ್ತಾರಲ್ಲ, ಸೂಪರ್ ಹಾಸಮ್. ಅಲ್ಲಲ್ಲೇ ನಮ್ಮ ಅಜ್ಜಿ ಮನೆ ಹತ್ರ ಸ್ವಲ್ಪ ಜನದ ಹೊಲಗಳಿದೆ. ಅಲ್ಲಲ್ಲಿ ಅವ್ರಿಗೆ ಏನೇನು ಬೇಕು, ಹೂವು, ಏನೇನು ಬೇಕೋ, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಈ ಥರ ಎಲ್ಲನೂ ಹಾಕಿದ್ದಾರೆ. ಅದು ನೋಡೋಕ್ಕೆ ಒಂಥರ ಚೆಂದ. ನನ್ನ ಕರ್ಕೊಂಡೋಗಿ ನಮ್ಮಮ್ಮ ಕೂಡ ಛತ್ರಿ ತೊಗೊಂಡು ಬರ್ತಿದ್ದಾರೆ. ಹಂಗೆ ಇರಿ, ನಮ್ಮ ಅಜ್ಜಿ ಮನೆ ಸುತ್ತ ವಾತಾವರಣ ತೋರಿಸ್ತೀನಿ. ನೀವು ನೋಡ್ಬಿಟ್ಟು ಹೆಂಗಿದೆ ಅಂತ ಹೇಳ್ತೀರಾ. ನ್ಯಾಚುರಲ್ ಹೇರು, ಹಂಗೆ ತುಂಬ ಚೆನ್ನಾಗಿದೆ. ಅಲ್ಲಿ ಟ್ರೀಸ್ ಅಂತೆ ಏನೇನು ಬೇಕು ಎಲ್ಲನೂ ಸಿಗೋ ಥರ ಮಾಡ್ಕೊಂಡಿದ್ದಾರೆ. ಮೆಹಂದಿ ಗಿಡ, ಹಲಸಿನ ಮರ, ತೆಂಗು, ಮತ್ತು ಕರಿಬೇವಂತೆ, ನಿಂಬೆಹಣ್ಣಂತೆ, ಹೇಳೋಕ್ಕೆ ಆಗಲ್ಲ ಅಷ್ಟು ಇದೆ. ಇಲ್ಲಿ ಹೇಳೋಕ್ಕೆ ಬರ್ತಿಲ್ಲ. ಆ ವ್ಯೂ ನೋಡಿದ್ರೆ ನಂಗೆ ತುಂಬ ಖುಷಿ ಆಗ್ತಿದೆ. ಹಾಗೆ ಇಲ್ಲೇನು ಗೊತ್ತಾ, ನಮ್ದು ಹೆಂಗೆ ಕಮ್ಯುನಿಟಿ ಅಂತ ಇರುತ್ತೋ ಇಲ್ಲೂ ಅಷ್ಟೇ. ಅವ್ರವ್ರ ಕ್ಯಾಸ್ಟ್ ಒಂದೊಂದು ಕಮ್ಯುನಿಟಿ ಮಾಡ್ಕೊಂಡಿರ್ತಾರೆ. ಇವಾಗ ಲಿಂಗಾಯತರು ಅಂದ್ಕೊಳ್ಳಿ, ಈ ದೇವಸ್ಥಾನದ ಅವರೇ ಉಸ್ತುವಾರಿ ಮಾಡೋದು, ಅವರೇ ಸ್ವಲ್ಪ ದುಡ್ಡೆಲ್ಲ ಹಾಕಿ ಈ ದೇವಸ್ಥಾನ ಕಟ್ಟಿರ್ತಾರೆ. ಅವ್ರ ಕ್ಯಾಸ್ಟ್ ಅಂತಲೇ ಇರ್ದು ಆ ಥರ ಕಮ್ಯುನಿಟಿ ಥರ. ಇಲ್ಲಿ ನಮ್ಮೂರಲ್ಲೂ ಒಂದು 7-8 ದೇವಸ್ಥಾನ ಇದೆ. ಅವ್ರವ್ರ ಕ್ಯಾಸ್ಟ್ ಮೇಲೆ ಅವ್ರ ಕಮ್ಯುನಿಟಿ ಎಲ್ಲ ಸ್ವಲ್ಪ ದುಡ್ಡು ಹಾಕಿ ಆ ದೇವಸ್ಥಾನನ ಕಟ್ಟಿಸಿರ್ತಾರೆ. ಇದು ನನಗೆ ಫೇವ್ರೆಟ್ಟು. ಇದು ಅಪ್ಪನೇ ಇಲ್ಲದೆ ಹೋಗಂಗಿಲ್ಲ, ಆದರೂ ನಿಮಗೋಸ್ಕರ ವೀಡಿಯೋ ಮಾಡ್ತಿದ್ದೀನಿ. ಇದು ಹಾಗೆ ಇನ್ನೊಂದು ಕಾಲಭೈರವ ದೇವಸ್ಥಾನ. ಇದನ್ನು ಅಷ್ಟೇ ನಾನ್ ವೆಜ್ ತಿನ್ನೋರು, ಪೂಜೆ ಬಲಿ ಕೊಡೋರು ಈ ದೇವಸ್ಥಾನ ಕಟ್ಕೊಂಡಿದ್ದಾರೆ. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಮಾರ್ನಿಂಗ್ ಹೋಗಿದ್ದೆ, ಬಟ್ ವೀಡಿಯೋ ಕ್ಲಿಪ್ ತೊಗೊಂಡಿದ್ದೆ, ಡಿಲೀಟ್ ಆಗಿಬಿಟ್ಟಿದೆ. ಅದಕ್ಕೆ ನೈಟ್ ಕ್ಲಿಪ್ಪೇ ಹಾಕ್ತಾಯಿದ್ದೀನಿ. ಅದು ಅಷ್ಟೇ. ಇನ್ನೊಂದಂತೂ ಫೇವ್ರೆಟ್ ಗಾಡ್ ಆಂಜನೇಯ. ಈ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ಹಾಗೆ ಇದು ಊರಾಚೆ ಇರುತ್ತೆ ಗ್ರಾಮ ದೇವತೆ ಅಂತ, ಆ ಉತ್ಸವನ ಮಾಡ್ತಿದ್ದಾರೆ. ಇದು 5 ಇಯರ್ಸ್ಗೆ ಒಂದ್ಸಲ ಬರುತ್ತೆ. ಇದು ಹೆಂಗೆ ಅಂದರೆ, ಎಲ್ಲ ದೇವ್ರದ್ದು ಬೆಳಿಗ್ಗೆ ಉತ್ಸವ ಮಾಡಿದ್ರೆ ಇದು ಸ್ಟಾರ್ಟ್ ಆಗುತ್ತೆ 10:30ಗೆ ಸ್ಟಾರ್ಟ್ ಆದರೆ ಬೆಳಿಗ್ಗೆ 5:30 ತನಕನೂ ನಡೆಯುತ್ತೆ. ಊರೂರು ಮೆರವಣಿಗೆ ಮಾಡಿಕೊಂಡು ಮನೆ ಹತ್ರ ಹೋಗಿ ಡ್ಯಾನ್ಸ್ ಮಾಡಿಕೊಂಡು ದೇವ್ರನ್ನೆಲ್ಲ ತೋರಿಸ್ಕೊಂಡು ಊರನ್ನ ಕಾಯಿ ಅಂತ ಅವ್ರ ಕೈಲಾದಷ್ಟು ಕುರಿನೋ ಕೋಳಿನೋ ದೇವ್ರಿಗೆ ಕೊಡ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ. 5 ವರ್ಷಕ್ಕೊಂದು ಸಲ ಒಮ್ಮೆ ಮಾಡೋದಲ್ವ, ತುಂಬ ಚೆನ್ನಾಗಿ ಗ್ರ್ಯಾಂಡ್ ಮಾಡ್ತಾರೆ. ಅದಕ್ಕೆ ಕತ್ತಿ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಿರೋದು. ಗ್ರಾಮ ದೇವತೆಯೂ ಅಷ್ಟೇ ತುಂಬ ಜನ ಸೇರ್ಕೊಂಡಿರ್ತಾರೆ ಈ ಪೂಜೆಗಂತೂ. ಯಾಕಂದರೆ ಅವಳು ನಮ್ಮನ್ನ ಕಾಯುತ್ತೆ ಅದು ಅಂತ. ಹಾಗೇ ನೈಟ್ ಸ್ಟಾರ್ಟ್ ಆಗಿದ್ದು ಪಟಾಕಿ ಹೊಡೆಯೋದು ಬೆಳಗಿನ ಜಾವ ತನಕನೂ ಹೊಡಿತಿದ್ರು. ಅಷ್ಟು ಚೆನ್ನಾಗಿತ್ತು. ಯಾರಿಗೂ ನಿದ್ದೆ ಮಾಡೋಕ್ಕೂ ಬಿಟ್ಟಿಲ್ಲ, ಪಟಾಕಿ ಹಂಗೆ ಹೊಡಿತಿದ್ರು. ಆದರೂ ಒಂಥರ ಏನೋ ಒಂಥರ ಚೆಂದ ಅಲ್ವಾ ಇದೆಲ್ಲ ಕೇಳೋಕ್ಕೆ. ಹಾಗೆ ನಮ್ಮ ಊರ ವಿಶೇಷ ತೋರಿಸ್ತೀನಿ, ನೀವು ನೋಡಿ. ಈ ದೇವ್ರಿಗೂ ಎಡೆ ಅಂತ ಮಾಡ್ತಾರೆ. ಅದು ಸಮ್ ಪೀಪಲ್ಸ್ ಅಂದರೆ ಸಮ್ ಮನೆ ಅಂತ ಇರುತ್ತೆ ಅವ್ರ ಕಡೆಯಿಂದ ಇದು ದೇವರಿಗೆ ಹಣ್ಣು ಕೈ ಪೂಜೆ ಮಾಡಿಸೋದು. ಹಾಗೆ ಸ್ವಲ್ಪ ಎಡೆ ಕೂಡ ಇರುತ್ತೆ, ದೇವರಿಗೆ ಅರ್ಪಣೆ ಮಾಡ್ತಾರೆ. ಅದೇ ಹಾಗೆ ಇದು ಹೋಗಿ ಬಂಡಿ ಅಂದರೆ ದೇವ್ರಿಂದೆ ಬಂಡಿಗಳನ್ನ ಕರ್ಕೊಂಡು ಹೋಗ್ತಾರೆ, ನಮ್ಮ ಊರನ್ನ ಕಾಪಾಡು ಅಂತ. ಒಂದು ಚಿಕ್ಕ ಬಂಡಿಲಿ ದೇವ್ರನ್ನ ಇಟ್ಕೊಂಡಿದ್ದಾರೆ, ಹೋಗ್ತಾಯಿದ್ದಾರೆ ನೋಡಿ. ಹಾಗೆ ಹಳೆ ಕಾಲದಲ್ಲಿ ಹಸು ಓಡಿಸ್ತಾರಲ್ಲ, ಆ ಬಂಡಿಗಳನ್ನ ಜನ ತಳ್ಕೊಂಡು ಹೋಗ್ತಾರೆ. ನಮ್ಮೂರನ್ನ ಯಾವಾಗಲೂ ಕಾಪಾಡು ಅಂತ. ನನಗಿಷ್ಟೇ ಗೊತ್ತಿರೋದು. ಇನ್ನು ಬಳ್ಳಿ ಕೊಡೋ ವೀಡಿಯೋಲ್ಲ ತೊಗೊಂಡಿಲ್ಲ, ಯಾಕಂದರೆ ನನಗೆ ಸ್ವಲ್ಪ ಭಯ, ಅದಕ್ಕೋಸ್ಕರ ನಾನು ತೊಗೊಳಕ್ಕೆ ಹೋಗಿಲ್ಲ. ಇಷ್ಟೇ. ನನ್ನ ಜಾತ್ರೆನೇ ಇಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮೂರ ಕೆರೆ ಕೂಡ ತೋರಿಸ್ತೀನಿ. ನಮ್ಮೂರ ಕೆರೆ ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲೇ ಬಟ್ಟೆ ಒಗಿತಿದ್ದಾರೆ, ಪಾತ್ರೆ ತೊಳಿತಿದ್ದಾರೆ. ಹಂಗೂ ನಮ್ಮೂರಿಗೆ ಕೆರೆ ತುಂಬ ಫೇಮಸ್ ರೀ. ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆ ಇನ್ನೊಂದು ತೋರಿಸ್ತೀನಿ, ಮಿಲ್ ತೋರಿಸ್ತೀನಿ. ಇದೆಲ್ಲ ಒಂದರಲ್ಲೇ ಆಗ್ತಾರಲ್ಲ, ಆ ಥರ ಇಲ್ಲ.
ಇಲ್ಲಿ ಒಂದೊಂದಕ್ಕೂ ಒಂದೊಂದು ಮಿಲ್ ಇದೆ. ಇದು ಅಕ್ಕಿ ಹಿಟ್ಟು, ಧಾನ್ಯ ಮಕ್ಳುಗಳು ತಿನ್ನಿಸಲ್ಲ ಅದಕ್ಕೆ ಅಂತ, ಇದಕ್ಕೆ ಗೋಧಿಗಂತ, ಇದು ಖಾರದ ಪುಡಿ ಧನ್ಯ ಪುಡಿಗಂತ, ಇದು ರಾಗಿಗಂತ. ರಾಗಿನೂ ಕ್ಲೀನ್ ಮಾಡೋ ಮಿಷಿನ್ ಇದೆ ನೋಡಿ, ರಾಗಿ ಕ್ಲೀನ್ ಮಾಡೋ ಮಿಷಿನು. ಎಷ್ಟು ಚೆನ್ನಾಗಿದೆಯಲ್ಲ ವಿಧ ವಿಧವಾಗಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಲವ್ ಯು ಆಲ್.